ಇದು ಹಲಸಿನ ಕುಮಂದ್ರ, ಮಂದ್ರ ಹತ್ರ ನೇರಳೆ ಹಣ್ಣು ಮತ್ತು ರಂಬೂಟ ಹಣ್ಣು ಸಹ ಸಿಗ್ತದೆ. ಇದು ಅಪ್ಪೆ ಮೇಡಿ ಉಪ್ಪಿ ಹಾಕಿದ್ದು. ಇದು ನೋಡಿ ಮೇಡಮ್, ಇದು ಬಂದು ಆದಿವಾಸಿ ಏರಲು. ಬೀಜ ಒಂದು 60ರಿಂದ 70 ವೆರೈಟಿ ಇದೆ. ಹೂವಿನ ಬೀಜ ಒಂದು 10 ವೆರೈಟಿ ಇದೆ. ನಾವೇ ರೈತ, ನೇರವಾಗಿ ನಮ್ಮದೇ ತೋಟ. ಈ ಇಂಗು ನಿಮಗೆ ಪ್ರಾತಿನಿಧ್ಯತೆಯನ್ನು 2 ವರ್ಷ 5 ವರ್ಷ. ಉಜಿರೆ ಹಲಸು ಮೇಳ ತುಂಬ ಚೆನ್ನಾಗಿದೆ ಮೇಡಮ್. ಫಸ್ಟ್ ಡೇ ರೆಸ್ಪಾನ್ಸ್ ಚೆನ್ನಾಗಿತ್ತು. ಜಾಕ್ಫ್ರೂಟ್ ಜಾಮು ಭಯಂಕರ ಸ್ಪೆಷಲ್, ವೆರಿ ಸ್ಪೆಷಲ್. ನ್ಯಾಯ ವಿದ್ಮಹೆ ಪದ್ಮಗರ್ಭಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಸಂಡಿಗೆ ಬಂದುಬಿಟ್ಟು ಕುಂಬಳಕಾಯಿ, ಮಾವಿನಕಾಯಿ, ಇಂಗು ಮತ್ತು ಉದ್ದು. ನಮಸ್ತೆ ಮೇಡಮ್, ನಾವು ಬೆಂಗಳೂರು ರಾಮನಗರದಿಂದ ಬಂದಿದ್ದೀವಿ. ಇಲ್ಲಿ ಹುಜರೆಯಲ್ಲಿ ಮೇಳ ಇದೆ ಅಂದರು, ಹಾಗಾಗಿ ಇಲ್ಲಿ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀವಿ ಮೇಡಮ್. ನಿನ್ನೆ ಪರವಾಗಿಲ್ಲ, ಇವತ್ತು ನೋಡ್ಬೇಕು ಕಸ್ಟಮರ್ ಹೇಗೆ ಬರ್ತಾರೆ ಅಂತ. ನಾವೊಂದು 6 ಥರ ತಂದಿದ್ದೀವಿ ಮೇಡಮ್. ನಮ್ಮ ಹೆಸರು ರಜಿನಿ ಅಂತ. ನಮ್ಮ ತೋಟದ್ದೇನೆ ಹಣ್ಣಿದು. ಅಂದರೆ ನಾವು ಅವಾಗೆಲ್ಲ ಹೋಗಿ ಮಾರ್ಕೆಟ್ಗೆ ಹಾಕ್ಬಿಡ್ತಿದ್ವಿ, ಹಾಗಾಗಿ ಏನು ಸಿಗ್ತಿರ್ಲಿಲ್ಲ. ಅದಕ್ಕೆ ನಾವೇ ಡೈರೆಕ್ಟಾಗಿ ಮಾರೋಣ ಅಂತ ಬಂದು ಮಾರ್ತಾಯಿದ್ದೀವಿ. ಆವಾಗಲೇ ಅದ್ರ ಬೆಲೆ ನಮ್ಮ ಕಷ್ಟಪಡೋದು ನಾವು, ತಿನ್ನೋರು ಯಾರೋ ಆಗಿದ್ದರು, ಹಾಗಾಗಿ ನಾವೇ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ನಾವು ಬೆಂಗಳೂರು ರಾಮನಗರದಿಂದ ಬಂದಿದ್ದೀವಿ ಮೇಡಮ್. ನಾವು 11 ಜಾತಿ ಹಣ್ಣು ತಂದಿದ್ದೀವಿ. ಸಿಂಧೂರ, ನಿಮ್ಮ ಪಸಂದು, ಮಲ್ಲಿಕಾ, ಆಪಲ್ ರುಮಾನಿ, ರಾಮ್ಗೋಡ್, ಮಲ್ಗೋವಾ, ಸಕ್ರೆಗುಚ್ಚಿ, ಸಿಂಧೂರ, ವೆರೈಟಿ ಹಣ್ಣುಗಳನ್ನು ನಾವು ಮಾರಾಟ ಮಾಡೋಕ್ಕೆ ನಾವೇ ರೈತ, ನೇರವಾಗಿ ನಮ್ಮದೇ ತೋಟದಿಂದ ನಾವೇ ನೇರವಾಗಿ ತಂದು ನಿಮ್ಮ ಗ್ರಾಹಕರಿಗೆ ಒಳ್ಳೊಳ್ಳೆ ಹಣ್ಣನ್ನು ತಿನ್ನಿಸಿ ಬಂದಿದ್ದೇವೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಉದುರೆ ಗ್ರಾಹಕರು ನಿನ್ನೇನು ಸ್ಪಂದಿಸಿದ್ರು, ಇವತ್ತು ಹೆಚ್ಚಾಗಿ ಬಂದು ನಮಗೆ. ನಾವು ಉಡುಪಿ ಮತ್ತು ಇದು ಕುಂದಾಪುರ ಮತ್ತು ಸುರತ್ಕಲ್ ಮತ್ತು ಸುಮಾರು ಕಡೆ ಹೋಗಿ ನಾವು ಹಣ್ಣೆಲ್ಲ ಮಾರಾಟ ಮಾಡಿ. ನನ್ನ ಹೆಸರು ಜಯಂತಿ ಅಂತ. ಉತ್ತಮವಾದಂಥ ಹೂವಿನ ಬೀಜಗಳು, ಹೂವಿನ ಗೆಡ್ಡೆಗಳಿದೆ, ಗ್ಲಾಡಿಯೋಲ ಇದೆ, ಜರ್ಬರ ಇದೆ, ಕಾರ್ನೇಷನ್ ಇದೆ, ಸೇವಂತಿಗೆ ಇದೆ. ಕೆಲವಾರು ಮನೆಯ ಸಣ್ಣ ಸಣ್ಣ ಜಾಗಗಳಲ್ಲಿ ಬೆಳೆಸುವಂಥ ತರಕಾರಿ ಬೀಜಗಳಿದೆ, ಪಾಟಲ್ಲಿ ಬೆಳೆಸ್ಬೋದು. ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ಒಂದು ರೀತಿಯ ಗಿಡಗಳು, ಬೀಜಗಳಿದೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲವೂ 100% ಗ್ಯಾರಂಟಿ ಇರುತ್ತದೆ. ಇದು ಮಡಿಕೇರಿ ಸ್ಟಾಲು, ಮಡಿಕೇರಿಯಿಂದ ಬಂದವರು ನಾವು. ತುಂಬ ಚೆನ್ನಾಗಿರುತ್ತೆ. ವೆಂಕಟೇಶ್ ಎಚ್ ಎಲ್ 18 ವರ್ಷದಿಂದ ಸರ್ವಿಸು. ಇದನ್ನು ಶಾಲಾ ಕಾಲೇಜುಗಳಲ್ಲೂ ಸಮೇತ ಇದನ್ನು ಪರಿಸರ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿ ಇದನ್ನು ನಾವು ನಡೆಸ್ತಾ ಇದ್ವಿ. ಇವಾಗ ಸ್ಟಾಲಲ್ಲಿ ಮಾಡ್ತಾಯಿದ್ವಿ. ಮತ್ತು ಅದನ್ನು ಶನಿವಾರ ಭಾನುವಾರ ಕ್ಲೋಸ್ ಆದ ನಂತರ ಸೋಮವಾರ ದಿವಸ ಪರಿಸರ ಜಾಗೃತಿ ಕಾರ್ಯಕ್ರಮ ಅಂತ. ಅಂದರೆ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಜಾಗಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಪಾಟ್ಗಳಲ್ಲಿ, ಒಂದು ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಮನೆ ಹತ್ರ ಎಲ್ಲ ಬೆಳೆಸಿದರೆ ಒಂದು ತರಕಾರಿ ಗಿಡ ಆಗಿರ್ಬೋದು, ಅದು ಫ್ರೆಶ್ ಆಗಿರ್ತದೆ. ಆ ಟೈಪ್ನಲ್ಲಿ ಇರೋಂಥ ಸಂದರ್ಭದಲ್ಲಿ ಇವರು ಒಂದು 10 ನಿಮಿಷ ಕೆಲಸ ಮಾಡಿದರೆ ವ್ಯಾಯಾಮ ಟೈಪ್ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದಿರ್ತದೆ. ಆ ರೀತಿಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮನ ಮೂಡಿಸಿ ಶಾಲಾ ಕಾಲೇಜುಗಳಲ್ಲೂ 9535329282. ನಮಸ್ತೆ ಮೇಡಮ್. ಉಜಿರೆ ಹಲಸು ಮೇಳ ತುಂಬ ಚೆನ್ನಾಗಿದೆ ಮೇಡಮ್. ಫಸ್ಟ್ ಡೇ ರೆಸ್ಪಾನ್ಸ್ ಚೆನ್ನಾಗಿತ್ತು. ಇವತ್ತು ಸೆಕೆಂಡ್ ಡೇ ಇದೆ, ಮತ್ತು ನಾಳೆ ಒಂದಿನ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಇರುವಂಥದ್ದು. ಸೊ ನಮ್ಮ ಹತ್ರ ನೇರಳೆ ಹಣ್ಣು ಮತ್ತು ರಂಬೂಟ ಹಣ್ಣು ಸಹ ಸಿಗ್ತದೆ. ಉಜಿರೆ ಮೇಳಕ್ಕೆ ಬಂದರೆ ನಮ್ಮ ಹತ್ರ ಒಂದು ನೇರಳೆ ಹಣ್ಣು ಅಥವಾ ರಂಬೂಟ ಹಣ್ಣು ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೆಜಿಗೆ ಮೇಡಮ್ 300 ರೂಪಾಯಿ ಇದೆ. ಆ್ಯಕ್ಚುಲಿ ನಾವೇ ಬೆಳೆದಿರೋದಂದರೆ ಲೈಕ್ ನಮಗೆ ಬೇರೆ ಕಡೆಯಿಂದ ತೊಗೊಳ್ತೇವೆ. ಆ ತೋಟ ನಮ್ಮದೇ, ತೋಟದಿಂದಲೇ ಹರ್ಕೊಂಬರೋದು, ನಾವೇ ಕಿತ್ಕೊಂಬರೋದು. ಅಂದರೆ ಮರ ನಾವು ತೊಗೊಂಡಿದ್ದೇವೆ. ಇದು ಲೈಕ್ ಲೋಕಲೇ ಮೇಡಮ್, ಇಲ್ಲೇ ಪುಂಜಲೆಕಟ್ಟೆ ಈ ಸೈಡಿಂದ ಬರುವಂಥದ್ದು. ನೇರಳೆ ಮಾತ್ರ ಚಿಕ್ಕಬಳ್ಳಾಪುರದಿಂದ, ಆಯಿತಾ. ಅಂದರೆ ಈಗ ನಾಟಿ ನೇರಳೆ ಸಿಗುವಂಥದ್ದು ಭಾಳ ರೇರ್ ಆಗಿದೆ. ಸೊ ಇದು ಕಸಿ ಆಗಿದ್ದು, ಆಯ್ತಾ. ಇದೊಂದು ಸ್ವಲ್ಪ ಎಂತ ಇದು ಕಸಿ ಅಂದರೆ ದಪ್ಪ ಬರ್ತದೆ. ಇದು ಚಿಕ್ಕಬಳ್ಳಾಪುರದಿಂದ ಇಂಪೋರ್ಟ್ ಮಾಡುವಂಥದ್ದು. ಓಕೆ. ನಮ್ಮ ಹತ್ರ ಲೈಕ್ ಮ್ಯಾಂಗೋಸ್ಟಿನ್ ಇತ್ತು, ಮ್ಯಾಂಗೋಸ್ಟಿನು. ಅದಾದಮೇಲೆ ಇದೆ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಸ್ಟಾರ್ ಫ್ರೂಟು, ಎಗ್ ಫ್ರೂಟು, ಫ್ಯಾಷನ್ ಫ್ರೂಟು, ಇದೆಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ಮೇಳ ಮಾಡುವಾಗೆಲ್ಲ ಇಟ್ಟದ್ದು. ಬಟ್ ಈಗೇನಾಯ್ತು ಅಂದರೆ ಈಗ ಆಲ್ಮೋಸ್ಟ್ ಮುಗಿತಾ ಬಂತು, ಸೀಸನ್ ಎಲ್ಲ ಮುಗಿತಾ ಬಂತು. ಈವನ್ ರಂಬೂಟನೂ ಅಷ್ಟೇ, ಇನ್ನೊಂದು 2 ವಾರ, ಮ್ಯಾಕ್ಸಿಮಮ್ 2 ವಾರ, ನೇರಳೆ 1 ವಾರ ಅಷ್ಟೇ. ಅದಾದಮೇಲೆ ನೇರಳೆ ಸೀಸನ್ ಸಹ ಮುಗೀತು. ನರ್ಸರಿ ಇದೆ ಮೇಡಮ್, ಪೆರ್ಮುದಿ ಹತ್ರ. ಅಂದರೆ ನಮ್ಮ ಓನರ್ದು, ಲೈಕ್ ನಮ್ಮದಲ್ಲ, ನಮ್ಮ ಓನರ್ದು ಇದರಲ್ಲಿದೆ. ಸೊ ಅಲ್ಲಿ ಈ ಥರ ಎಲ್ಲ ಫ್ರೂಟ್ಗಳು ಸಹ ಸಿಗುತ್ತೆ ಅಲ್ಲಿ, ನೋಡ್ಬೋದು. ಕಾಲ್ ಮಾಡಿದ್ರೆ ಹೇಳ್ತಾರೆ. ಕಾಲ್ ಮಾಡಿ. ಹೌದು, ನಮ್ಮಲ್ಲಿ ಮಾಡುವ. ನಮಸ್ತೆ, ನನ್ನ ಹೆಸರು ಮೋರೋಜ್ ಅಂತ, ನಾನು ಕುಂದಾಪುರದಿಂದ ಬಂದಿದ್ದು. ನಮ್ಮಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಮ್ಯಾಂಗೋ ಜಾಮು, ಜಾಕ್ಫ್ರೂಟ್ ಜಾಮು ಭಯಂಕರ ಸ್ಪೆಷಲ್, ವೆರಿ ಸ್ಪೆಷಲ್, ಹೈಯೆಸ್ಟ್ ರನ್ನಿಂಗ್ ಮೂಮೆಂಟಲ್ಲಿದೆ. ಆಮೇಲೆ ಇನ್ನೂ ಸ್ಪೆಷಲ್ ಬೇಕಂದರೆ ಇದು ವುಡ್ ಆ್ಯಪಲ್ ಅಂತ ಸಾಕಷ್ಟು ಬೇಡಿಕೆ ಇದೆ. ಹಾಗೆ
ಅಪ್ಪೆ ಮಿಡಿ ಚಟ್ನಿ ಇದು ಬೇರೆ ಎಲ್ಲೂ ಸಿಕ್ಕುವುದಿಲ್ಲ, ನಮ್ಮಲ್ಲಿ ಮಾತ್ರ ಸಿಕ್ಕುತ್ತದೆ ಅಪ್ಪೆ ಮಿಡಿ ಚಟ್ನಿ. ಹಾಗಂದರೆ ಈ ಆ್ಯಕ್ಚುಲಿ ಅಂದರೆ ಈ ದಕ್ಷಿಣ ಕನ್ನಡದಲ್ಲಿ ಕಣಿಲೆಗೆ ಹೈಯೆಸ್ಟ್ ಬೇಡಿಕೆ ಇದೆ. ಅದು ಬಿಟ್ಟರೆ ನಮ್ಮಲ್ಲಿ ಬೇರೆ ಬೇರೆ ವೆರೈಟಿಯಲ್ಲ ಉಪ್ಪಿನಕಾಯಿ ಎಲ್ಲ ಇದೆ, ಹಪ್ಪಳ ಇದೆ, ಕಡಿಕೆ ಜಾಕ್ಫ್ರೂಟಿದು ಪಾಪಡ್ ಇದೆ, ಗೆಣಸಿನ ಪಾಪಡ್ ಇದೆ, ಹಾಗೆ ಮಾವಿನ ಸಾಟ್ ಇದೆ, ಹಾಗೆ ಸ್ಪೆಷಲ್ ಇದು ರೋಸ್ ಪೆಂಡಲ್ ಗುಲ್ಕನ್ ಇದೆ. ಸಾಕಲ್ಲ, ಇದು ಅಪ್ಪೆ ಮೇಡಿ ಉಪ್ಪಿ ಹಾಕಿದ್ದು. ಇದು 1 ವರ್ಷ ಅಥವಾ 2 ವರ್ಷವರೆಗೆ ಬರುತ್ತದೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಉಪ್ಪಿನಕಾಯಿ ಮಾಡ್ಕೊಳ್ಬಾರ್ದು ಮಸಾಲೆ ಹಾಕಿ. ಹಾಗೆ ತಿನ್ಬೋದು, ಗಂಜಿ ಊಟಕ್ಕೆಲ್ಲ ಬೆಸ್ಟು. ಈ ಜ್ವರ ಬಂದಾಗೆಲ್ಲ ಊಟ ಸೇರೋದಿಲ್ಲಲ್ಲ, ಇದು 1 ಮಿಡಿ ಇದ್ರೆ ಸಾಕು, ಊಟ ಆಟೋಮೆಟಿಕ್ಕಾಗಿ ಒಳ್ಳೆ ಸೇರ್ತದೆ. ನಿಮಗೆ ನಮ್ಮ ಪ್ರಾಡಕ್ಟ್ ಬೇಕಂದರೆ ಇದ್ರಲ್ಲಿ ನಂಬರ್ ಇದೆ RK ಫುಡ್ ಉಡುಪಿ ಅಂತ, ಆ ನಂಬರಿಗೆ ಕಾಲ್ ಮಾಡಿ, ನಾವು ಕೊರಿಯರ್ ಮಾಡ್ತೀವಿ. ನಮಸ್ತೆ ಮೇಡಮ್, ನಾವು ಮಡಿಕೇರಿಯಿಂದ ಬಂದಿದ್ದೀವಿ ಮೇಡಮ್. ಮಡಿಕೇರಿ ಮೂರ್ನಾಡು ತಾಲೂಕು, ಮಡಿಕೇರಿ ತಾಲೂಕು ಮೂರ್ನಾಡಿಂದ ಬಂದಿದ್ದೀವಿ. ಖಲೀಲ್ ಪಾಷಾ. ನಮ್ಮ ಹತ್ರ ತರಕಾರಿ ಬೀಜಗಳಿದೆ, ಹೂವಿನ ಬೀಜಗಳಿದೆ, ಹೂವಿನ ಗೆಡ್ಡೆಗಳಿದೆ. ಒಂದು 60-70 ತರಕಾರಿ ಬೀಜಗಳಿದೆ, ಒಂದು 10-20 ಹೂವಿನ ಬೀಜಗಳು ಗೆಡ್ಡೆಗಳೆಲ್ಲ ಇದೆ. ಎಲ್ಲ ಕಡೆ ಮೇಳೆ ಹೋಗ್ತಿರ್ತೇವೆ, ಕರ್ನಾಟಕ ಎಲ್ಲ ಜಾಗದಲ್ಲೂ ಹೋಗ್ತಾ ಇರ್ತೇವೆ. ಟೆಕ್ನಿಕ್ ಆಯುರ್ವೇದಿಕ್ ಅಂತೇಳಿ ನಮ್ಮದು ಉಡುಪಿದೆ ಲೋಕಲ್ ಪ್ರಾಡಕ್ಟು, ಉದ್ದಿಯವರದ್ದು. ನಮ್ಮದೆಲ್ಲ ಕೂಡ ನ್ಯಾಚುರಲ್ ಪ್ರಾಡಕ್ಟ್, ಯಾವುದು ಆರ್ಟಿಫಿಷಿಯಲ್ ಇಲ್ಲ. ಇದು ಹರ್ಬಲ್ ಕಾಫಿ ಅಂತೇಳಿ ಕಫ ಕೆಮ್ಮಿಗೆಲ್ಲ ಒಳ್ಳೆ ಆಗುತ್ತೆ. ಕೆಮ್ಮು, ಕಫ, ಶೀತ, ಅಲರ್ಜಿ, ಗಂಟಲು ನೋವು ಇಂಥದಕ್ಕೆಲ್ಲ ಒಳ್ಳೆದಿದೆ. ಮನೇಲಿ ಮಕ್ಕಳಿಂದ ಹಿಡಿದು ಏಜೆಡ್ ಪರ್ಸನ್ ಇಡೀ ಫ್ಯಾಮಿಲಿ ಯೂಸ್ ಮಾಡೋದು, ಅವ್ರು ಇವ್ರು ಅಂತಿಲ್ಲ, ಟೋಟಲ್ ಫ್ಯಾಮಿಲಿ ಯೂಸ್ ಮಾಡೋದು. ಮಕ್ಕಳಿಗೆ ಕೂಡ ತುಂಬ ಕಫ ಜಾಸ್ತಿ ಇದ್ದರೆ ಹನಿ ಇದ್ದರೂ ಚಂದ ಮಾಡಿ ಮಿಕ್ಸ್ ಮಾಡಿ ನಗ್ಸ್ಬೋದು, ಕಫ ಕರಗುತ್ತೆ, ಒಳ್ಳೆಯದಾಗುತ್ತೆ. ಇದು ನೋವಿಗೆ, ಒಂದು ಪೈನಿಗೆ ಅನ್ನೋದೇನಲ್ಲ, ತಲೆನೋವಿಂದ ಹಿಡಿದು ಮೂಗು ಬ್ಲಾಕ್ ಆಗೋದ್ರಿಂದ ಹಿಡಿದು ಬ್ಯಾಕ್ ಪೈನು, ನೆಕ್ ಪೈನು, ಶೋಲ್ಡರ್ ಪೈನು, ಜಾಯಿಂಟ್ ಪೈನು ಎಲ್ಲ ಪೈನಿಗೆ ಯೂಸ್ ಆಗುತ್ತೆ. ಹೆಡ್ಏಕ್ ಬಂದರೂ ಕೂಡ ಮನೇಲಿ ಒಂದು ಟ್ಯಾಬ್ಲೆಟ್ ತರಬೇಕಂತಿಲ್ಲ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು, 2-3 ಮಿನಿಟ್ ಒಳ್ಳೆಯದಿದೆ. ಇದು ಪ್ಯೂರ್ ಅಲೋವೆರಾ, ಕಲರ್ ಇಲ್ಲ, ಸ್ಮೆಲ್ ಇಲ್ಲ, ಏನಿಲ್ಲ, ಓನ್ಲಿ ಅಲೋವೆರಾ. ನೈಟ್ ಮಲಗುವಾಗ ಫೇಸಿಗೆ ಅಪ್ಲೈ ಮಾಡ್ಬೋದು, ಹೇರ್ ಸ್ಟೈಲಿಗೆ ಯೂಸ್ ಮಾಡ್ಬೋದು, ಸೇವಿಂಗ್ ಆಫ್ಟರ್ ಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ. ಕಟ್ಸು, ಬರ್ನ್ಸು, ರ್ಯಾಷಸ್, ವುಂಡ್ಸಿಗೆ ಎಲ್ಲದಕ್ಕೂ ಒಳ್ಳೆ ಆಗುತ್ತೆ, ಪ್ಯೂರ್ ಅಲೋವೆರಾ. ಇದು ಶುಗರಿಗೆ, ಡಯಾಬಿಟಿಕ್ ಕಷಾಯ, ಮಾರ್ನಿಂಗ್ ಎಂಟಿ ಸ್ಟಮಕು, ಈವ್ನಿಂಗ್ ಎಂಟಿ ಸ್ಟಮಕು. 1 ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ಅರ್ಧ ಚಮಚ ಕಂಟಿನ್ಯೂಗೆ ಒಂದು 3 ತಿಂಗಳು ಯೂಸ್ ಮಾಡಿದರೆ 100% ರಿಸಲ್ಟ್. ಇದರಲ್ಲಿರೋ ಇಂಗ್ರೀಡಿಯೆಂಟ್ ಎಲ್ಲ ಅಮೃತ ಬಳ್ಳಿ ಇರ್ಬೋದು, ಅಶ್ವಗಂಧ, ಶುಂಠಿ, ನೇರಳೆ ಬೀಜ, ಮೆಂತೆ, ಇಂಥ ಕಂಟೆಂಟ್ ಹೋಮ್ ರೆಮಿಡೀಸ್, ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡಲಿಲ್ಲ. ಮತ್ತು ಒಂದಕ್ಕೆ ಅಂತ ಕೊಂಡೋದ್ರೆ ನೀವು ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಇದೆ. ಕೆಲವರಿಗೆ ಸುಸ್ತಿರ್ಬೋದು, ನಿದ್ರೆ ಸರಿಯಾಗಿ ಬರಲ್ಲ, ವೀಕ್ನೆಸ್ಸು, ವಾತಗಳು, ಇಂಥ ಪ್ರಾಬ್ಲಮ್ಗೆಲ್ಲ ತುಂಬ ಬೆನಿಫಿಟ್ ಇದೆ. ಈ ಶುಗರಿಗೆ ಅಂತ ಕೊಂಡೋದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ, ಅಷ್ಟು ಬೆನಿಫಿಟ್ ಇದೆ. ಇದು ಆನಿಯನ್ ಆಯಿಲು, ಹೇರ್ ಫಾಲು, ಡ್ಯಾಂಡ್ರಫು, ಹೀಟ್ ಕಂಟ್ರೋಲು, ಸನ್ ಡ್ಯಾಮೇಜು, ಗ್ರೇ ಹೇರನ್ನು ಅವಾಯ್ಡ್ ಮಾಡುತ್ತೆ, ಒಳ್ಳೆಯದಿದೆ. ಮತ್ತು ಇದರಲ್ಲಿರೋ ಇಂಗ್ರೀಡಿಯೆಂಟ್ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್, ಬೇಸ್ ಕೂಡ ಎಳ್ಳೆಣ್ಣೆ, ರೈಸ್ ಬ್ರೈನ್ ಆಯಿಲ್, ಕೊಬ್ಬರಿ ಎಣ್ಣೆ ಯೂಸ್ ಮಾಡಲಿಲ್ಲ. ಮತ್ತು ಇದರಲ್ಲಿ ಆಮ್ಲ ಇರ್ಬೋದು, ಬ್ರಾಹ್ಮಿ ಇರ್ಬೋದು, ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಇದೆ. ಅದಕ್ಕೋಸ್ಕರ ಈ ವಿಟಮಿನ್ ಇರ್ಬೋದು, ಇಂಥದ್ದೆಲ್ಲ ಒಳ್ಳೆ ಬೆನಿಫಿಟ್ ಇದೆ. ಹೇರ್ ಫಾಲು, ಡ್ಯಾಂಡ್ರಫ್ ಇಮಿಡಿಯೇಟಾಗಿ ಕಂಟ್ರೋಲ್ ಆಗುತ್ತೆ. ಇದು ಶೀಕಾಕಾಯಿ ಆಮ್ಲ ಇನ್ಕ್ಲೂಡಿಂಗ್ ಕಂಡೀಷ್ನರ್ ಶಾಂಪು. ಎಷ್ಟು ಬೇಕಾದರೂ ತಲೆಗೆ ಆಯಿಲ್ ಯೂಸ್ ಮಾಡ್ಬೋದು, ಸ್ವಲ್ಪ ಶಾಂಪು ಯೂಸ್ ಮಾಡಿದರೆ ಸಾಕಾಗುತ್ತೆ, ಕ್ಲೀನ್ ಆಗುತ್ತೆ. ಜಿಡ್ಡು ಕ್ಲೀನಿಂಗ್ ಇರ್ಬೋದು, ಆಯಿಲ್ ಕ್ಲೀನಿಂಗು, ಇಂಥದಕ್ಕೆಲ್ಲ ಭಾರಿ ಒಳ್ಳೆಯದು. ಮತ್ತು ನೀವು ಈ ಇನ್ಕ್ಲೂಡಿಂಗ್ ಕಂಡೀಷ್ನರ್ ಶಾಂಪು ಆಟೋಮೆಟಿಕ್ಲಿ ಹೇರ್ ಸೆಟ್ಟಿಂಗ್ ಆಗುತ್ತೆ, ಸಾಫ್ಟ್ ಆಗಲಿಕ್ಕೆ, ಸ್ಮೂತ್ ಬರಲಿಕ್ಕೆಲ್ಲ ಒಳ್ಳೆಯದಿದೆ ಬೆನಿಫಿಟು. ಇದು ಗ್ಯಾಸ್ಟ್ರಿಕ್ಕಿಗೆ, ಎಸಿಡಿಟಿ, ಗ್ಯಾಸ್ಟ್ರಿಕ್ಕು, ಎದೆ ಉರಿಗೆಲ್ಲ ಒಳ್ಳೆಯದಾಗುತ್ತೆ. ಹೊಟ್ಟೆ ಏರ್ ಕಟ್ಗೆಳೋದು, ಫುಡ್ಡು ಡೈಜೆಷನ್ ಆಗಲ್ಲ, ಮೋಷನ್ ಕ್ಲಿಯರ್ ಆಗಲ್ಲ, ಇಂಥದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಇರೋ ಇಂಗ್ರೀಡಿಯೆಂಟ್ ಕೂಡ ಆಮ್ಲ, ಓಮ, ಜೀರ ಮತ್ತು ಬದನೆಕಾಯಿದು ಬೇರು ಬರ್ತದಲ್ಲ, ಇಂಥ ಇಂಗ್ರೀಡಿಯೆಂಟ್ ಹೋಮ್ ರೆಮಿಡೀಸ್ ಭಾರಿ ಒಳ್ಳೆ ಬೆನಿಫಿಟು. ಊಟ ಆದ ನಂತರ ಒಂದು ಅರ್ಧ ಚಮಚ ಕೈಗೆ ಹಾಕಿ ಬಾಯಿಗೆ ಹಾಕೊಂಡ್ರೆ ಅದು ಒಳ್ಳೆಯದಿದೆ. ಮತ್ತು ಫುಡ್ಡು ಡೈಜೆಷನ್ ಮಾಡಲಿಕ್ಕೆ ಇಂಥದಕ್ಕೆಲ್ಲ ಒಳ್ಳೆ ಬೆನಿಫಿಟ್ ಇದೆ, ನ್ಯಾಚುರಲ್ ಇಂಗ್ರೀಡಿಯೆಂಟು. ಇದು ಗೋಟ್ ಮಿಲ್ಕ್ ಸೋಪ್, ಇದು ಆಡಿದ ಮಿಲ್ಕು. ಕೆಲವೊಬ್ರಿಗೆ ಆರ್ಟಿಫಿಷಿಯಲ್ ಕಲೆಗಳಿರ್ಬೋದು, ರಫ್ ಸ್ಕಿನ್ನಿಗೆ, ಸೆನ್ಸಿಟಿವ್ ಸ್ಕಿನ್ನಿಗೆ, ಡ್ರೈ ಸ್ಕಿನ್ನಿಗೆ ಒಳ್ಳೆಯದಾಗುತ್ತೆ. ಮಿಲ್ಕ್ ಸೋಪ್ ಕಾಸ್ಟ್ಲಿ ಇದೆ, ಬಟ್ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಸೋಪಿಗೆ 199. ಇವತ್ತಿಲ್ಲಿ ಎಕ್ಸಿಬಿಷನಲ್ಲಿ ಬಂದರೆ ಮಾತ್ರ 1 ಬೈ 1 ಗೆಟ್ 1, 200ಗೆ 2 ಪೀಸು. ನೆಕ್ಸ್ಟ್ ಟೈಮ್ ಕೇಳಿದ್ರಿಲ್ಲ, ಇಲ್ಲಿ ಮಾತ್ರ ಒಂದಕ್ಕೊಂದು ಫ್ರೀ ಇದೆ. ಹಾಗೆ ಇದು ನೋನಿ ಅಲೋವೆರಾ ಕಹಿಬೇವು ಸೋಪು, ರ್ಯಾಷಸ್ಸು, ಅಲರ್ಜಿ, ಇಚ್ಚಿಂಗಿಗೆಲ್ಲ ಒಳ್ಳೆಯದಾಗುತ್ತೆ. ಇಚ್ಚಿಂಗೆಲ್ಲ ಇದ್ದರೆ ಕ್ಲೀನ್ ಆಗುತ್ತೆ, ಒಳ್ಳೆಯದಿದೆ. 3 ಮಿಕ್ಸ್ ಇದೆ, ಅಲೋವೆರಾ, ಕಹಿಬೇವು, ನೋನಿ 3 ಮಿಕ್ಸ್ ಇದೆ. ಹಾಗೆ ಬೆನಿಫಿಟ್ ಒಳ್ಳೆಯದಿದೆ ಮೇಡಮ್. ಬೇಕು ಅಂದರೆ ಆಲ್ಮೋಸ್ಟ್ ಲೋಕಲ್ ಏರಿಯಾದಲ್ಲಿ ಎಲ್ಲ ಮೆಡಿಕಲ್ ಶಾಪು, ಜನರಲ್ ಸ್ಟೋರಿಗೆಲ್ಲ ಸಪ್ಲೈ ಇದೆ ನಮ್ಮದು. ಇನ್ನು ಹಾಗೂ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಇದರಲ್ಲಿ 8861 690360 ಪ್ರಸಾದ್ ಅಂತೇಳಿ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಕೊರಿಯರ್ ಪೋಸ್ಟ್ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತದೆ ನಮ್ಮ ಐಟಮ್, ಇಲ್ಲ ಅಂತಿಲ್ಲ. ಇನ್ನು ಬೇರೆ ಏರಿಯಾದಲ್ಲಾದರೆ ನ್ಯಾಯ ವಿದ್ಮಹೆ ಪದ್ಮಗರ್ಭಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್.
ಅತ್ಯಂತ ವಿಶೇಷವಾದಂಥ ಉತ್ಪನ್ನಗಳನ್ನು ನಾವು ಜನರಿಗೆ ವಿಶೇಷವಾಗಿ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಮಸಾಲ ಪದಾರ್ಥಗಳು, ಸ್ಪೆಷಲಾಗಿ ಟೊಮೆಟೊ ಸಾರು, ಆಮೇಲೆ ಸಾಂಬಾರು, ಆಮೇಲೆ ಬಂದುಬಿಟ್ಟು ವಿಶೇಷ ಶೇಂಗಾ ಚಟ್ನಿ, ಇವೆಲ್ಲವೂ ಆರ್ಗ್ಯಾನಿಕ್ ಆಗಿರ್ತದೆ. ಯಾವುದೇ ರೀತಿಯಾದಂತಹ ವಿಷಯುಕ್ತವನ್ನು ಇದರಲ್ಲಿ ಬೆರೆಸಿರುವುದಿಲ್ಲ, ಇದರ ಜೀವವನ್ನು ಕಾಪಾಡಲಿಕ್ಕೆ. ಹಾಗೆ ವಿಶೇಷವಾದ ಒಂದು ಇಂಗನ್ನು ನಾವು ಯೂಸ್ ಮಾಡ್ತೇವೆ. ಈ ಇಂಗು ನಿಮಗೆ ಪ್ರಾತಿನಿಧ್ಯತೆಯನ್ನು 2 ವರ್ಷ 5 ವರ್ಷ ಇಟ್ಟರೂ ಇದರ ಪ್ರಾತಿನಿಧ್ಯತೆಯನ್ನು ಕಾಪಾಡಿಕೊಂಡು ಬರ್ತದೆ. ಹಾಗೆ ನಮ್ಮಲ್ಲಿ ವಿಶೇಷವಾಗಿ ಒಂದು ಹಲಸಿನ ಹಪ್ಪಳ, ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಯೂಸ್ ಮಾಡಿದಂಥ ಹಲಸಿನ ಹಪ್ಪಳ, ಅದರ ಜೊತೆ ಉತ್ತಮವಾದಂತಹ ಪಿಕಲ್, ಜೀರಿಗೆ ಮಿಡಿ, ಅಪ್ಪೆ ಮಿಡಿ, ಇವುಗಳ ಸಾನ್ನಿಧ್ಯತೆ. ಆಮೇಲೆ ಪುಳಿಯೋಗರೆ ಪಲಾವ್, ಮಾರ್ಕೆಟಲ್ಲೂ ಪುಳಿಯೋಗರೆ ಪಲಾವ್ ಸಿಗ್ತದೆ. ಈ ಪುಳಿಯೋಗರೆ ಪಲಾವಿಗಿರುವಂಥ ವಿಶೇಷತೆ ಏನಂತ ಹೇಳಿದರೆ, ಇದರಿಂದ ಮಾಡಿದಂತಹ ಒಂದು ಏನು ಉತ್ಪನ್ನಗಳಿವೆ ಅವುಗಳು ಸದಾ ರುಚಿ ಅಭಿರುಚಿಯಾಗಿ ನಿಮ್ಮ ನಾಲಿಗೆ ಮೇಲೆ ಸದಾ ನೆನಪಿನ ಅಂಗಳದಲ್ಲಿ ನಿಲ್ಲುತ್ತದೆ. ಇನ್ನು ನಮ್ಮಲ್ಲಿ ಬಂದುಬಿಟ್ಟು ಇದು ಉದ್ದಿನ ಸಂಡಿಗೆ ಹೇಳಿ. ಈ ಸಂಡಿಗೆ ಬಂದುಬಿಟ್ಟು ಕುಂಬಳಕಾಯಿ, ಮಾವಿನಕಾಯಿ, ಇಂಗು ಮತ್ತು ಉದ್ದು ಇದನ್ನು ಉಪಯೋಗಿಸಿ ಮಾಡಿದಂತಹ ಸದಾ ಸಭಿರುಚಿಯಾದಂತಹ ಈ ಉತ್ಪನ್ನವು ನೀವು ಎಣ್ಣೆಯಲ್ಲಿ ಕರಿಯುವುದಲ್ಲ, ಡೀಪ್ ಫ್ರೈ ಮಾಡೋದಲ್ಲ, ಹಾಗೆ ಫ್ರೈ ಮಾಡಿಬಿಟ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಉಪಯೋಗಿಸಿ ಸೌರನ್ ಕಲಿಯರ್ ಬರೆಯುವವರೆಗೆ ಹುರಿದು ಅದನ್ನು ಊಟ ಮಾಡುವಂಥದ್ದು. ಇದೊಂದು ವಿಶೇಷವಾದಂಥ ಉತ್ಪನ್ನವನ್ನು ನಾವು ಉಪಯೋಗವನ್ನು. ಮೆಣಸಿನಕಾಯಿ, ಇದನ್ನು ಬಾಳಕಾಯಿ ಹೇಳ್ತಾರೆ, ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ. ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ಊಟಕ್ಕೆ ಸಾನ್ನಿಧ್ಯದಲ್ಲಿ ಇಟ್ಟುಕೊಂಡರೆ ನಿಮ್ಮ ಊಟವು ಸದಾ ಅಭಿರುಚಿಯಾಗಿರ್ತದೆ. ಹಾಗೆ ಬಂದುಬಿಟ್ಟು ಇನ್ನು ಇದು ಹಲಸಿನ ಕುಮಂದ್ರ, ಮಂದ್ರ, ಹಲಸಿನ ಹಣ್ಣಿನ ಹಂಚಟ್ಟು ಹೇಳ್ತಾರೆ. ಇದು ನೀವು ಹಾಗೆ ವಿಶೇಷ ಸಂದರ್ಭದಲ್ಲಿ ಟ್ರಾವೆಲ್ ಮಾಡುವಾಗ, ಮನೆಯಲ್ಲಿ ಚಾಟಿಂಗ್ ಮಾಡುವಾಗ, ಟಿ ವಿ ಟೈಮ್ ಕಳೆಯುವಾಗ ಇದನ್ನು ಕಟ್ ಮಾಡಿ ಬಾಯಿಗೆ ಹಾಕ್ಕೊಂಡ್ರೆ ಅದಕ್ಕೆ ಉಪಯೋಗ ಆಗ್ತದೆ. ಇದು ರಾ ಆಫ್ ಜಾಕ್ ಫ್ರೂಟ್. ಇದನ್ನು ನೀವು ಯಾವ ಕಾಲದಲ್ಲಿ ಇಟ್ಕೊಂಡ್ರು ಇದರಿಂದ ಮುಳ್ಕ ಮಾಡ್ಬೋದು, ದೋಸೆ ಮಾಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅಕ್ಕಿ ಒಟ್ಟಿಗೆ ಇದನ್ನು ಆ್ಯಡ್ ಮಾಡಿದರೆ ನಿಮಗೆ ವಿಶೇಷವಾದಂಥ ಹಲಸಿನ ಖಾದ್ಯಗಳು ನಿಮಗೆ ಉಪಯೋಗವಾಗ್ತದೆ. ಹಾಗೆ ಮಾವಿನ ಸಾಟೆ ಅಂತ, ಹಿಂದೆ ಇದನ್ನು ಹಂಚುಳಿ ಅಂತ ಹೇಳ್ತಾರೆ. ಹಳೆಯ ಪ್ರಾಡಕ್ಟ್ಗಳಿದು, ಹಿಂದಿನ ಪ್ರಾಡಕ್ಟ್ಗಳು ಬಿಸಿಲಲ್ಲಿ ಒಣಗಿಸಿ ಇದನ್ನು ಮಾಡುವಂಥದ್ದು. ಇದು ಹುಳಿ ಮತ್ತು ಸಿಹಿಯಾಗಿರ್ತದೆ. ಇದರ ಉಪಯೋಗ ನಿಮಗೆ ಹಾಗೆ ಬರೀ ಬಾಯಿಗೆ ತಿನ್ಬೋದು, ಇಲ್ಲ ಹೇಳಿದರೆ ಇದರಲ್ಲಿ ಸಾಸ್ಮೆಯನ್ನು ಮಾಡ್ತಾರೆ, ಮಾವಿನ ಹಣ್ಣಿನ ಉತ್ಪನ್ನವನ್ನು ಮಾಡ್ಬೋದು. ಇದನ್ನು ನೀರಲ್ಲಿ ನೆನೆಸಿಟ್ಟು ಸಾಂಬಾರಿಗೆಲ್ಲ ಹಾಕಿದರೂ ಸಹ ಅತ್ಯಂತ ಸದಾ ಅಭಿರುಚಿಯಾಗಿರ್ತದೆ. ಇದು ತೆಂಗಿನೆಣ್ಣೆಯಿಂದ ಮಾಡಿದಂತಹ ನಿಪ್ಪಟ್ಟು. ಇದು ಶೇಂಗಾ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದಂತಹ ನಿಪ್ಪಟ್ಟು. ಈ ನಿಪ್ಪಟ್ಟಿನ ವೈಶಿಷ್ಟ್ಯತೆ ಏನಂತ ಹೇಳಿದರೆ ಬಾಯಿಗೆ ಹಾಕಲಿಕ್ಕೆ ಕರಗ್ತದೆ. ಇದರಲ್ಲಿ ಒಳ್ಳೆಯ ಅಭಿರುಚಿ ಇರುವಂತಹ ಪದಾರ್ಥಗಳನ್ನು ಆ್ಯಡ್ ಮಾಡಿದ್ದೇವೆ. ಇವಾಗಷ್ಟೇ ನಾನು ಹೇಳಿದೆ ನಮ್ಮಲ್ಲಿರುವಂಥದ್ದೊಂದು ಜೀರಿಗೆ ಮಿಡಿ ಉಪ್ಪಿನಕಾಯಿ. ಇದರಲ್ಲಿ ಎಣ್ಣೆ ಮತ್ತು ನಿಮಗೆ ಯಾವುದೇ ದ್ರಾವಣಗಳನ್ನು ಹಾಕಲಿಲ್ಲ. ಜನರಿಗೆ ಬೇಕಾದಂತಹ ಅಭಿಯುಕ್ತವಾದಂಥ ಹಿಂದಿನ ಮಾದರಿಯಲ್ಲಿ ತಯಾರು ಮಾಡಿದ ಉಪ್ಪಿನಕಾಯಿ. 2-3 ವರ್ಷ ಇಟ್ಟರೂ ಸಹ ಈ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಇವೆಲ್ಲ ಪದಾರ್ಥಗಳು ಇದನ್ನು ತೆಂಗಿನೆಣ್ಣೆಯಲ್ಲಿ ಕರಗಿದ್ದೇವೆ. ಇದನ್ನು ಸೋಂಟೆ ಹೇಳ್ತಾರೆ, ಹಲಸಿನಕಾಯಿ ಚಿಪ್ಸ್ ಹೇಳ್ತಾರೆ. ಈ ಚಿಪ್ಸನ್ನು ತೆಂಗಿನೆಣ್ಣೆಯಲ್ಲಿ ಕರೆದಿದ್ದೇವೆ. ನೀವು ಬಾಯಿಗೆ ಹಾಕ್ಕೊಂಡ್ರೂ ಕರಗ್ತದೆ. ಇದರ ಉಪಯೋಗ ಮಕ್ಕಳಿಗೆಲ್ಲ ಕೊಡ್ಬೋದು, ಧೈರ್ಯವಾಗಿ ಮಕ್ಕಳಿಗೆ ಕೊಡ್ಬೋದು. ನಿಮ್ಮ ಕಾಫಿ ಟೈಮನ್ನು ತುಂಬ ಚೆನ್ನಾಗಿ ಇದರಲ್ಲಿ ಕಳೆಯಬಹುದು. ಇನ್ನೊಂದು ನಮ್ಮಲ್ಲಿ ತುಪ್ಪ ಇದೆ, ಮನೆಯಲ್ಲೇ ಸಾಕು ದನಗಳ ತುಪ್ಪ. ಈ ತುಪ್ಪವನ್ನು ನೀವು ಯಾವ ಪದಾರ್ಥದ ಜೊತೆಗೂ ಆ್ಯಡ್ ಮಾಡಿಕೊಂಡು ಊಟ ಮಾಡಿದರೆ ಆರೋಗ್ಯ ಲಭ್ಯವಾಗಿರ್ತದೆ. ಇದರ ಪರಿಮಳವು ಸಹ ತುಂಬ ಚೆನ್ನಾಗಿದೆ, ಯಾವುದೇ ಕಲಬೆರಕೆ ಇದನ್ನು ಮಾಡಿರುವುದಿಲ್ಲ. ಈ ಎಲ್ಲ ಸಮುಚ್ಚಯವನ್ನು ಹೊಂದಿದಂಥ ಎಲ್ಲ ನಮ್ಮ ಉಪಯುಕ್ತವಾದಂಥ ಈ ಪ್ರಾಡಕ್ಟ್ಗಳು ನಿಮಗೆ ಯಾವಾಗಲೂ ನಮ್ಮಲ್ಲಿ ಸಿಗ್ತದೆ. ನಮ್ಮ ಕೋಟದಲ್ಲಿ ನಮ್ಮ ಶಾಪ್ ಇದೆ, ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್ ಹೇಳಿ. ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು 9538897528. ವಿ ಆರ್ ಗಿವಿಂಗ್ ಆಲ್ ಸರ್ವೀಸಸ್. ನಿಮಗೆ ಕಾಮರ್ಸ್ ಸರ್ವಿಸ್ ಕೊಡ್ತೇವೆ, ಎಲ್ಲಿಗೆ ಬೇಕಾದರೂ ಇದನ್ನು ನಾವು ಸಪ್ಲೈ ಮಾಡ್ತೇವೆ. ಬಟ್ ಒಮ್ಮೆ ಊಟ ಮಾಡಿದವರಿಗೆ ಒಳ್ಳೆಯ ಅಭಿರುಚಿಯನ್ನು ಕೊಡುವಂಥ ಸಾಂಬಾರ್ ರಸಮನ್ನು ಯಾವಾಗಲೂ ಉಪಯೋಗ ಮಾಡಿ. ಸದಾ ರುಚಿ ಅಭಿರುಚಿ ನಿಮ್ಮ ನಾಲಿಗೆಯ ಮೇಲಿನ ಚಿನ್ನಣೆಯ ರುಚಿಯೇ ಪಾಂಚಜನ್ಯ ಮೈಯಾಸ್. ಥ್ಯಾಂಕ್ ಯು. ಸರ್ ನಾವು ತೀರ್ಥಹಳ್ಳಿಯಿಂದ ಬಂದಿದ್ದೀವಿ. ಎಲ್ಲ ಹೋಮ್ ಮೇಡ್ ಐಟಮ್. ನಾವು ಸ್ವಲ್ಪ ಏಜ್ ಆದವರು ಮನೆಯಲ್ಲಿ ಅವ್ರಿಗೆ ಕೆಲಸಕ್ಕೆಲ್ಲಿ ಹೋಗೋಕ್ಕಾಗಲ್ವಲ್ಲ, ಸೊ ಅವ್ರ ಹತ್ರ ನಾವು ರೆಡಿ ಮಾಡಿಸಿ, ತುಂಬ ಏಜ್ ಆದವ್ರ ರೆಡಿ ಮಾಡಿಸಿ, ಈ ಥರ ಒಂದು ಅವಕಾಶಗಳು ಸಿಕ್ತಾಗ ಮೇಳದಲ್ಲಿ ಒಂದೊಂದು ಚಿಕ್ಕದು ಪುಟ್ಟದಲ್ಲಿ ಸ್ಟಾಲ್ ತೊಗೊಂಡು ಮಾಡ್ತೀವಿ ಮೇಡಮ್. ಇದು ಬತ್ತಿ ಪ್ಯಾಕೆಟ್ ಮಾಡ್ತೀವಿ. ಅದೇ ಥರ ನೋಡಿ ಸ್ಕ್ರಬ್ಬರ್, ಇದು ನಮ್ಮ ಫ್ರೆಂಡ್ ಸ್ನೇಹಿತರು
ಅಕ್ಕಿ ಕಾಳು ಶಿವಣ್ಣ ಅಂತ, ಅವರು ಕೂಡ ಹೋಮ್ ಮೇಡ್ ಐಟಮ್ಸ್ ರೆಡಿ ಮಾಡಿ ಈ ಥರ ಸ್ಕ್ರಬ್ಬರು ಊರ ಕಡೆ ಎಲ್ಲ ನೋಡಿ ಇದು ಆ್ಯಕ್ಚುಲಿ ಯೂಸ್ ಮಾಡಿ ಪ್ಲಾಸ್ಟಿಕ್ ಬದಲು ನ್ಯಾಚುರಲ್ ಐಟಮ್ಸ್ ಇದು ನೀವು ಹೀರೆಕಾಯಿ ನಾರು ಇದು ನೀವು ಯೂಸ್ ಮಾಡಿ ಬೇರೆ ಕಡೆ ಹೆಸರು ನಿಮ್ಗೆ ಗೊಬ್ಬರ ಆಗುತ್ತೆ ಬಿಟ್ಟರೆ ಯಾವುದೇ ಥರದ್ದು ಇದಾಗಲ್ಲ, ವೇಸ್ಟ್ ಆಗಲ್ಲ. ಅದೇ ನೋಡಿ ಹಳದಿ ಪೌಡ್ರು, ಇದು ನಾವು ಹಳ್ಳಿ ಕಡೆಯಿಂದ ಬೆಳಿತೀವಿ, ಬೆಳೆದು ಪೌಡ್ರ್ ಮಾಡಿ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಜನಗಳಿಗೆ ಕೊಡ್ತಾಯಿದ್ದೀವಿ, ಒಳ್ಳೆ ಪದಾರ್ಥಗಳನ್ನ ಕೊಡ್ತಾಯಿದ್ದೀವಿ. ಅದೇ ನೋಡಿ ಇದು ಕೂಡ ಹಾಗೇನೆ ಸೀಗೆಕಾಯಿ ಪೌಡ್ರು. ಇವಾಗೆಲ್ಲ ಶಾಂಪೂ ಬಂದು ನಿಮಗೆ ಕೂದಲು ಹೇರ್ ವೈಟ್ ಆಗೋದು, ಬೇರೆ ಎಕ್ಸೆಟ್ರಾ, ಬೇರೆ ಯಾವುದೋ ಕಣ್ಣಿಗೆ ಪ್ರಾಬ್ಲಮ್ಮು, ಇದೆಲ್ಲ ಫಸ್ಟು ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಸೀಗೆಕಾಯಿ ಪೌಡ್ರು ಯೂಸ್ ಮಾಡ್ತಾಯಿದ್ರು. ಈಗೆಲ್ಲ ಮರ್ತುಬಿಟ್ಟಿದ್ದಾರೆ. ಅದನ್ನು ನಾವು ಮತ್ತೆ ಪುನಃ ಈ ಥರ ಅವಕಾಶಗಳನ್ನು ಸಿಕ್ಕಿದಾಗ ಈ ಥರ ಮೇಳಗಳಲ್ಲಿ ತಂದು ಸೇಲ್ ಮಾಡ್ತಾಯಿದ್ವಿ ಅಷ್ಟೇ. ಇದು ಸೀಗೆಕಾಯಿ ಪೌಡ್ರು ಅಂತ. ಇದು ತುಂಬ ಒಳ್ಳೆಯದು. ಇದು ತುಂಬ ಏಜ್ ಆದವರಿಗೆ ಅವ್ರನ್ನೆಲ್ಲ ಕೇಳಿದರೆ ಗೊತ್ತಾಗುತ್ತೆ. ಈಗಿನ ಜನ್ರೇಷನ್ಗೆ ಶಾಂಪೂ ಅದು ಟಿ ವಿಯಲ್ಲಿ ಆ್ಯಡ್ ಬರುತ್ತೆ, ಅದರಿಂದ ತೊಗೊಳ್ತಾರೆ. ನಾವು ಇಲ್ಲಿ ನ್ಯಾಚುರಲಾಗಿ ಕೊಡ್ತಾಯಿದ್ದೀವಿ. ಇದೆಲ್ಲ ಹೋಮ್ ಮೇಡ್ ಐಟಮ್ಸ್, ನ್ಯಾಚುರಲ್ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿರ್ತಕ್ಕಂಥದ್ದು. ಇದು ನಿಮಗೆ ಕಷಾಯ ಪೌಡರು. ಇದು ನಿಮಗೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. 23 ಥರ ಗಿಡಮೂಲಿಕೆಯಿಂದ ಮಾಡಿರೋದು ಕಷಾಯ ಪುಡಿ ಅಂತ. ಇದು ಉಡುಪಿಯಲ್ಲೇ. ಇದು ತುಂಬ ಆರ್ಗ್ಯಾನಿಕ್ ಆಗಿದೆ, ಎಲ್ಲದಕ್ಕೂ ಒಳ್ಳೆಯದು. ಕೆಮ್ಮು, ಕಫ, ಶೀತ, ಕೆಮ್ಮು ಅಪ್ ಟು ನಿಮಗೆ 0 ಇಂದ 80-90 ಏಜ್ವರೆಗೂ ನೀವು ಯೂಸ್ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಬಿಸಿ ನೀರಲ್ಲಿ ಹಾಲಲ್ಲಿ ಕುದಿಸ್ಬೇಕದು. ತುಂಬ ಒಳ್ಳೆಯದು, ಆರ್ಗ್ಯಾನಿಕ್ ಆಗಿದೆ, ನ್ಯಾಚುರಲ್ ಮೇಡಮ್. ಧನ್ಯವಾದಗಳು. ತೀರ್ಥಹಳ್ಳಿಯಿಂದ ಬಂದಿದ್ದು ಪ್ರಭಾಕರ್ ಅಂತ. 9900257955. ಆನ್ಲೈನ್ ಯಾವುದಿಲ್ಲ, ಇದೇ ಥರ ಬೇಕಾದ್ರೆ ನಂಬರ್ ಇರುತ್ತೆ, ಪೋಸ್ಟ್ ಮಾಡ್ತೀವಿ, ಕೊರಿಯರ್ ಸ್ಪೀಡ್ ಪೋಸ್ಟ್ ಮಾಡ್ತೀವಿ ನಾವು. ಹಾಂ, ನಮಸ್ತೆ ಮೇಡಮ್. ಹಾಂ, ಇದು ಬಂದುಬಿಟ್ಟು ಮೆತ್ತೆ ಕಾಳು ಮಿಶ್ರಿತ ಮದ್ದು ಅಂತ. ಇದು ಗರ್ಭಿಣಿಯರಿಗೆ ಮತ್ತು ಇವರಿಗೆ ಬಾಣ್ತಿಯರಿಗೆ ಮತ್ತು ಕೊಲೆಸ್ಟ್ರಾಲ್ ಇದ್ದಾರೆ, ತುಂಬ ಕೊಲೆಸ್ಟ್ರಾಲ್ ಇದ್ದವರಿಗೆ ಅದು ಚೆನ್ನಾಗಿ ತಿನ್ನೋದಾಗಿ ಬರುತ್ತೆ. ಆಮೇಲೆ ಇದು ಬಂದುಬಿಟ್ಟು ಶುಂಠಿ ಕಾಫಿ ಕಷಾಯ ಅಂತ. ಹಾಂ, ಇದರಲ್ಲಿ ಮಿಲ್ಕಲ್ಲಿ ಮಾಡಿ ಕುಡಿಬೋದು ಮತ್ತು ನೀರೆಲ್ಲ ಮಾಡಿ ಕುಡಿಬೋದು. ಚೆನ್ನಾಗಿದೆ ಐಟಮು, ಹೆಲ್ತಿಗೆ ಒಳ್ಳೆಯದು. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಇದು ಚೆನ್ನಾಗಿರೋ ಐಟಮ್ ಇದು. ಆಮೇಲೆ ಇಲ್ಲೊಂದು ಬಂದುಬಿಟ್ಟು ಕಫ ನಿವಾರಣೆ ಅಂತ. ಇದು ಬಂದುಬಿಟ್ಟು ಕಫ, ಥಂಡಿ, ನೆಗಡಿ, ಶೀತ, ಕೆಮ್ಮು ಮತ್ತು ತಲೆನೋವು ಎಲ್ಲ ಗುಣ ಆಗುತ್ತೆ. ಇದರಲ್ಲಿ ಒಳ್ಳೆ ರಿಸಲ್ಟ್ ಇದೆ, ಚೆನ್ನಾಗಿದೆ. ಆಮೇಲೆ ಕಫ ನಿವಾರಣೆ ಅಂತ ಒಳ್ಳೆ ಐಟಮು. ಆಮೇಲೆ ಇಲ್ಲೊಂದು ಬಂದುಬಿಟ್ಟು ಮೇಡಮ್ ಪಪ್ಪಾಯಿ ಸೊಪ್ಪು ಅಂತ ಒಂದು ಉಂಟು ಸರ್ ಮೇಡಮ್, ಡೆಮೋ ಚೆನ್ನಾಗಿದೆ. ಪಪ್ಪಾಯಿ ಸೊಪ್ಪು ಅಂದರೆ ಮೇಡಮಲ್ಲಿ ಅಲರ್ಜಿ, ಹುಳ ಕಜ್ಜಿ ಮತ್ತು ಸ್ಕಿನ್ನು, ಮಾಸ್ಕಲಿ ಎಲ್ಲ ರೀತಿಯ ಐಟಮ್ಮು ಗುಣ ಆಗುತ್ತೆ. ಆಮೇಲೆ ಇದೊಂದು ಹೊಸ ಥರ ಒಂದು ಸ್ವೀಟ್ ಉಂಟು, ಹಲಸಿನ ಬೀಜಲ್ಲಿ ಮಾಡುವ ಸ್ವೀಟು. ಅದು ಚೆನ್ನಾಗಿದೆ, ನೋಡೋದಕ್ಕೂ ಮತ್ತು ಚೆನ್ನಾಗಿದೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿದೆ. ಯಾವುದೇ ಒಂದು ಕೆಮಿಕಲ್ ಇಲ್ಲ, ಯಾವುದೋ ಟೇಸ್ಟಿಂಗ್ ಪುಡಿ ಇಲ್ಲ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು, ನ್ಯಾಚುರಲ್ ಫುಡ್ಡು. ಅದನ್ನು ಯಾವುದೇ ಒಂದು ಕಡಲೆ ಹಿಟ್ಟು, ಮೈದಾ ಹಿಟ್ಟು ಯಾವುದೇ ಬೆರಕೆ ಮಾಡಿಲ್ಲ. ಒಳ್ಳೆ ಐಟಮ್ಮು, ನ್ಯಾಚುರಲ್ ಐಟಮ್ಮು. ಅದಕ್ಕೆ ಇದು ಬೀಜ ಮಾತ್ರ ಐಟಮ್ ಅಷ್ಟು ಬಂದಂತಿಲ್ಲ, ಮತ್ತು ಯಾವುದೇ ಇಲ್ಲ ಮಾಡಿದ್ದು. ಮತ್ತು ಕೊಕೊನಟ್ ಆಯಿಲ್ ಜಸ್ಟ್ ಮಿಸ್ ಮಾಡಿದ್ದಾರೆ, ಮತ್ತೇನು ಮಿಸ್ ಇಲ್ಲ. ಒಳ್ಳೆ ಥರ ಐಟಮ್ಮು. ಇದು ಬಂದುಬಿಟ್ಟು ಬಿದಿರಿನ ಎಣ್ಣೆ ಅಂತ. ಅದು ಮಂಡೆ ನೋವು, ತಲೆನೋವು ಮತ್ತು ಗಂಟು ನೋವು, ಸೊಂಟ ನೋವು ಎಲ್ಲ ಗುಣ ಆಗುತ್ತೆ. ಈ ಕುತ್ತಿಗೆ ಕೆಳಭಾಗ ಯಾವುದೇ ಥರ ಉದ್ದರೂ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಮತ್ತು ಬಂದುಬಿಟ್ಟು ನಮ್ಮಲ್ಲಿ ಒಳ್ಳೆ ಐಟಮ್ ಅಂದರೆ ಇಲ್ಲಿ ಮಿಡಿ ಉಪ್ಪಿನಕಾಯಿ ಅಂತ ಚೆನ್ನಾಗಿದೆ. ಇದು ಕುಂದಾಪುರದಲ್ಲಿ ಮನೆಯಲ್ಲಿ ತಯಾರಾಗುವ ಐಟಮ್ಮು, ಚೆನ್ನಾಗಿ ರಿಸಲ್ಟ್ ಇದೆ. ಇದನ್ನು ನಮ್ಮ ಕಡೆಯಲ್ಲಿ ತುಂಬ ಸೇಲಾಗೋ ಇದೇ ಆಗುತ್ತೆ. ಒಂದು ಡೈಲಿ ಒಂದು 100-200 ಪೀಸ್ ಸೇಲ್ ಆಗುತ್ತೆ. ಇದು ಮಿಡಿ ಉಪ್ಪಿನಕಾಯಿ ಅಂತ ಚೆನ್ನಾಗುಂಟು, ಒಳ್ಳೆಯದು, ಫ್ಯೂಚರಲ್ಲಿದೆ. ಮತ್ತು ತುಂಬ ಐಟಮ್ ಇದೆ. ಅದ್ರ ಬಗ್ಗೆ 843165754545. ಎಲ್ಲ ಉತ್ಪನ್ನಗಳು ಬೇಕಾಗುತ್ತೆ, ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀರಾ? ಹೌದು, ಓಕೆ. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮನೆಯಲ್ಲೇ ಮಾಡಿರೋದು. ಇದು ಮೇಡಮ್ ನೋಡಿ, ಇದು ಆದಿವಾಸಿ ಹೇರ್ ಆಯಿಲು. 108 ಗಿಡಮೂಲಿಕೆಯಿಂದ ಸ್ವಂತಕ್ಕಿಂತ ತಯಾರು ಮಾಡೋದು ಇದು. ಈ ಥರ ನೋಡಿ 108 ಗಿಡಮೂಲಿಕೆ ಬಿಟ್ಟು ಸ್ವಂತಕ್ಕಿಂತ ತಯಾರು ಮಾಡೋದು ಎಣ್ಣೆ ಇದು. ಇದು ಕೂದಲಿಗೆ ಉದುರೋದಾಗಲಿ, ಡ್ಯಾಂಡ್ರಪ್ ಆಗಲಿ, ಹೇರ್ ಫಾಲಿಂಗ್ ಆಗಲಿ, ಕೂದಲು ಬಿಗಿ ಹಾಕುತ್ತೆ, ದತ್ತವಾಗಿ ಮಂದವಾಗಿ ಬರುತ್ತೆ. ಒಂದು ಕೂದಲು ಉದುರಲ್ಲ, ಡ್ಯಾಂಡ್ರಪ್ ಆಗಲ್ಲ ಮೇಡಮ್, ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲಿ ಬೆಳೆ ಕೂದಲು ಇರುತ್ತಲ್ಲ ಮೇಡಮ್, ಬೇರಿಂದನೇ ಕಪ್ಪು ಕೂದಲು ಹುಟ್ಟುತ್ತೆ ಮೇಡಮ್, ದತ್ತವಾಗಿ ಮಂದವಾಗಿ ಬರುತ್ತೆ ಮೇಡಮ್. ನೋಡಿ ಇದು 108 ಗಿಡಮೂಲಿಕೆ ಮೇಡಮ್, ಅಲ್ಲಿ ನೋಡಿ ಮೇಡಮ್, ಪೂರ್ತಿ 108 ಗಿಡಮೂಲಿಕೆನ ನಮ್ಮ ಸ್ವಂತಕ್ಕಿಂತ ತಯಾರು ಮಾಡೋದು ಎಣ್ಣೆ ಮೇಡಮ್. ನೋಡಿ ಆ ಥರ 108 ಗಿಡಮೂಲಿಕೆ ಬಿಟ್ಟು ಸ್ವಂತಕ್ಕಿಂತ ಈ ಥರ
ಖುದ್ದು ರೆಡಿಯಾಗಿ ಬಂದಿದ್ದೀವಿ, ರೆಡಿ ಮಾಡ್ತೀವಿ. ಎಲ್ಲಿ ತಯಾರು ಮಾಡೋದು ನೀವು? ಇದನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಗ್ರೆ ಪೋಸ್ಟಲ್ಲಿ ಮಾಡ್ತೀವಿ ಮೇಡಮ್. ಹಾಸನದಲ್ಲಿ ನೋಡಿ ಮೇಡಮ್, ಆ ತರಿಸ್ಬೋದು ಮೇಡಮ್. ನೀವು ಬೇಕಂದರೆ ಇದೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಇದು ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೂರ್ತಿ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರೆ ಇದೇ ಥರನೇ ಪ್ಯಾಕಿಂಗ್ನ ಮನೆಗೆ ಕಳಿಸ್ಕೊಡ್ತೀವಿ ನಾವು. ಇದೇ ಥರ ಪ್ಯಾಕಿಂಗ್ನ ಮನೆಗೆ ಕಳಿಸ್ಕೊಡ್ತೀವಿ. ಮತ್ತು ನೋಡಿ ಶಾಂಪು ಇದು ಮೇಡಮ್, ಇದು ಹೆರ್ಬಲ್ ಶಾಂಪು. ಇದು ನಮ್ಮ ಎಣ್ಣೆ ಹಚ್ಚಿದಾಗ ಈ ಶಾಂಪುಯಿಂದ ವಾಶ್ ಮಾಡಿದರೆ ಮೇಡಮ್ ಒಳ್ಳೆ 100% ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮೇಡಮ್. ಮತ್ತು ನಮ್ಮ ಎಣ್ಣೆನ ಹಚ್ಚೋದು ಬೇರೆ ಕಡೆ ಹೋಗ್ಬಿಟ್ಟು ಬೇರೆ ಕೆಮಿಕಲ್ ಶಾಂಪು, ಇದು ಚಿಕ್ಸು ಮತ್ತು ಕೈನ್ ಪ್ಲೇಸ್ ಹಚ್ಚೋದು ಅದೆಲ್ಲ ನಮ್ಮ ಎಣ್ಣೆಯಿಂದ ಸೂಟ್ ಆಗೋಲ್ಲ ಮೇಡಮ್. ನಮ್ಮ ಎಣ್ಣೆ ಹಚ್ಚಿದರೆ ಹೆರ್ಬಲ್ ಶಾಂಪುಯಿಂದ ವಾಶ್ ಮಾಡಬೇಕು ಮೇಡಮ್. ಅದಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮೇಡಮ್ ನಿಮಗೆ. 100% ಮೇಡಮ್ ಚೆನ್ನಾಗಿ ರಿಸಲ್ಟ್ ಇದೆ ಮೇಡಮ್. ತೊಗೊಳ್ತಾ ಇದ್ದಾರೆ, ಕಸ್ಟಮರ್ ಎಲ್ಲ ತೊಗೊಳ್ತಾರೆ. ದಿನಕ್ಕೆ 1000 ಪಾರ್ಸಲ್ ಹೋಗುತ್ತೆ ಮೇಡಮ್. ದಿನಕ್ಕೆ 1000 ಪಾರ್ಸಲ್ ಹೋಗುತ್ತೆ. ಆಲ್ ಇಂಡಿಯಾ ಹೋಗುತ್ತೆ ಮೇಡಮ್. ಇದೇ ಥರ ಪ್ಯಾಕಿಂಗ್ ನಮ್ಮದು 1000 ಪಾರ್ಸಲ್ ಮೇಲೆ ಹೋಗುತ್ತೆ ದಿನಕ್ಕೆ. 79758 ಮತ್ತು 18128 ಅದರಲ್ಲಿರೋ ನಂಬರು ಮತ್ತು ಬಾಟಲ್ಲಿರೋ ನಂಬರ್ ಒಂದೇ ನಂಬರ್ ಎಲ್ಲ. ಇದೆಲ್ಲ ಮಸಾಲ ಐಟಮ್ಸ್. ಇದೆಲ್ಲ ಕರಾವಳಿ ಮಸಾಲ. ನಾವು ಮುಲ್ಕಿಯಿಂದ ಇದೆಲ್ಲ ಹೋಮ್ ಮೇಡ್ ರೆಸಿಪಿ. ನೀವು ಮನೆಯಲ್ಲಿ ಹೇಗೆ ಮಾಡ್ತೀರಾ ಎಲ್ಲ ಸಾಮಾನು ತೆಗೆದು ಕೊತ್ತಂಬರಿ, ಜೀರಿಗೆ, ಚಿಲ್ಲಿ ಪೌಡ್ರು, ಟರ್ಮರಿಕೆಲ್ಲ ಹಾಕಿ ಮಾಡ್ತೀರಾ, ಸೇಮ್ ಟು ಸೇಮ್ ಹಾಗೇ ಮಾಡೋದು ನಾವು. ಎಲ್ಲ ಹೋಮ್ ಮೇಡ್, ಕಲರ್ ಕೆಮಿಕಲ್ ಪ್ರಿಸರ್ವೇಟಿವ್ ಎಂತ ಇರಲ್ಲ ಇದರಲ್ಲಿ. ವೆಜ್ ನಾನ್ ವೆಜ್ ಎಲ್ಲ ಉಂಟು. ಈಗ ಇದು ಪ್ಯೂರ್ ವೆಜ್ ಮಸಾಲ. ನೀವು ನಾನ್ ವೆಜ್ಗೆ ಹಾಕಿದರೆ ನಾನ್ ವೆಜ್, ವೆಜ್ಗೆ ಹಾಕಿದರೆ ವೆಜ್. ಇದೆಲ್ಲ ಸಾಂಬಾರು ಇವತ್ತು 250 ಅದು 180ಗೆ. ಇದು ಕಬಾಬ್ ಪೌಡ್ರ್, ಕಲರ್ ಕೆಮಿಕಲ್ ಎಂತ ಇರಲ್ಲ, 200 120ಗೆ ಇವತ್ತು. ಓಕೆ, ಮನೆಗೆ ಆಗುವ ಎಲ್ಲ ಮಸಾಲೆ ಉಂಟು. 48 ಟೈಪದ ಮಸಾಲೆ ಉಂಟು ನಮ್ಮದು ಟೋಟಲ್. ಇದು ನಮ್ಮದು ಕಾರ್ಡ್. ಆರ್ಡ್ರ್ ಮಾಡಿದ್ರೆ ನೀವು ಆರ್ಡ್ರ್ ಮಾಡಿದ ನಾವು ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ ನಿಮಗೆ. ಡಿಸ್ಕೌಂಟ್ ರೇಟಲ್ಲಿ ಇರ್ತದೆ ನಿಮಗೆ, MRP ಅಲ್ಲಿ ಇರಲ್ಲ. ಸಪೋರ್ಟ್ ಮಾಡಿ ನಮಗೆ. ಎಲ್ಲ ಸ್ಟಾರ್ಟಪ್ ಕಂಪನಿ ಇದೆ ನಮ್ಮದು. ಓಕೆ, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ಅಮ್ಮ ನಾವು ಬೆಟ್ಟದ ನೆಲ್ಲಿಕಾಯಿ ಪೌಡರು, ನೇರಳೆ ಹಣ್ಣಿನ ಬೀಜದ ಪೌಡರು, ಸೈಂಧವ ಲವಣ, ಅಶ್ವಗಂಧ ಬೇರಿನ ಪೌಡರು, ತ್ರಿಫಲ, ನುಗ್ಗೆ ಸೊಪ್ಪು, ಆಮೇಲೆ ನೆಲನೆಲ್ಲಿ, ಜ್ಯೇಷ್ಠಮಧು, ಅಳಲೆಕಾಯಿ, ಶತಾವರಿ, ಸೀಗೆ ಪುಡಿ, ಮೆಹಂದಿ, ಕಾಲ ಮೆಹಂದಿ ಅಂತೇಳಿ ಬ್ಲ್ಯಾಕ್ ಆಗುತ್ತೆ ಕೂದಲಿದ್ದಕ್ಕೆ, ಕಾಲ ಮೆಹಂದಿಗೆ, ಆಮೇಲೆ ಮುಲ್ತಾನಿ ಮಿಟ್ಟಿ. ಇಷ್ಟು ಐಟಮ್ ಇದೆ ಅಮ್ಮ. ನಾವು ಇದರೊಳಗೆ ಮೇನಾಗಿ ಬೆಟ್ಟದ ನೆಲ್ಲಿಕಾಯಿ ಪೌಡರು ಮತ್ತು ನೇರಳೆ ಹಣ್ಣಿನ ಬೀಜದ ಪೌಡರ್ ಬಗ್ಗೆ ನಾನು ಹೇಳ್ತೇನೆ ನಿಮಗೆ. ಬೆಟ್ಟದ ನೆಲ್ಲಿಕಾಯಿ ಪೌಡ್ರನ್ನ ನಾವು ಇಷ್ಟು ದೊಡ್ಡ ಗ್ಲಾಸಲ್ಲಿ ಚೆನ್ನಾಗಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅರ್ಧ ಸ್ಪೂನ್ ಬೆಟ್ಟದ ನೆಲ್ಲಿಕಾಯಿ ಪೌಡರು, ಸ್ವಲ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕಿಗೆ, BP ಗೆ, ಶುಗರ್ಗೆ, ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ಗೆ, ಮಲಬದ್ಧತೆಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇದರೊಳಗೆ C ವಿಟಮಿನ್ ಹೇರಳವಾಗಿರುತ್ತೆ. ಕಣ್ಣಿಗೆ, ಚರ್ಮಕ್ಕೆ, ಕೂದಲಿಗೆ ತುಂಬ ಒಳ್ಳೆಯದು. ಇದು ಔಷಧಿಯುಕ್ತ ಆಹಾರ ಬಂದ್ಬಿಟ್ಟು ಸೈಡ್ ಎಫೆಕ್ಟ್ ಇರೋದಿಲ್ಲ. ಆಮೇಲೆ ಇದೇ ವಿಚಾರಕ್ಕೆ ನಿಮಗೆ ಶುಗರ್ ಭಾಳ ಇತ್ತಪ್ಪ ಅಂತಂದರೆ ನೇರಳೆ ಹಣ್ಣಿನ ಬೀಜದ ಪೌಡರ್ ಸಹಿತ ನೀವು ಇದೇ ಗ್ಲಾಸಿಗೆ ಹಾಕೊಂಡು ಕುಡಿಬೇಕು. ಅವಾಗ ಶುಗರ್ ತುಂಬ ಇತ್ತಪ್ಪ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪೌಡರು, ನೇರಳೆ ಹಣ್ಣಿನ ಬೀಜದ ಪೌಡರು, ಹಿಮಾಲಯನ್ ಪಿಂಕ್ ಸಾಲ್ಟು 3 ಹಾಕೋಬೇಕಾಗತ್ತೆ. ನೀವು 3 ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಕುಡಿಯೋದ್ರಿಂದ ನಿಮಗೆ ಶುಗರು ತುಂಬ ಜನಕ್ಕೆ, ಒಂದು 1000 ಜನಕ್ಕೆ ಇನ್ಸುಲಿನಿಂದ ಹೊರ ಬಂದಿದ್ದಾರೆ. 10ರಿಂದ 20 ಸಾವಿರ ಜನ 350, 400ರಿಂದ 150, 200 ಬಂದಿದ್ದಾರೆ. ಇದು ಶುಗರ್ ಪಾಯಿಂಟ್ಸು ಈ ರೀತಿಯೆಲ್ಲ ಆಗಿದೆ. ಇದರಿಂದ ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತಲೆಗೆ ಹೊಟ್ಟಾಗೋದು, ಗಾಯ ಆಗೋದು, ಕೂದಲು ಉದುರೋದು, ಹೀಟ್ ಆಗೋದು, ಹೊಟ್ಟಾಗೋದು ಇದೆಲ್ಲ ಕಮ್ಮಿ ಆಗುತ್ತೆ. ಈ ರೀತಿಯೆಲ್ಲ ಇದೆಯಮ್ಮ. ಇದು ತುಂಬ ಒಳ್ಳೆಯದು ಔಷಧಿಯುಕ್ತ ಆಹಾರ. ನಾವು ಬೆಂಗಳೂರು ಬಸವನಗುಡಿ. ಮ್ಯಾನುಫ್ಯಾಕ್ಚರ್ ನಮ್ಮದೇ ಇದೆ. ಬೆಟ್ಟದ ನೆಲ್ಲಿಕಾಯಿ ಪೌಡರು, ನೇರಳೆ ಬೀಜದ ಪೌಡರ್ ನಮ್ಮದೇ ಮ್ಯಾನುಫ್ಯಾಕ್ಚರ್. ಆನ್ಲೈನಲ್ಲಿ ಕಳಿಸ್ತೀವಿ. ಪೋಸ್ಟಲ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ನಂಬರ್ 90-190-76538. ಆಮೇಲೆ ಇದ್ರ ಮೇಲೆ ಮಾಹಿತಿನೂ ಕೊಟ್ಟಿರ್ತೀವಿ, ಯಾವ ರೀತಿ ಮಾಡ್ಕೋಬೇಕು ಅಂತ ಆ ರೀತಿ ಮಾಡ್ಕೊಂಡು ಕುಡಿಯೋದಷ್ಟೇ, ಮತ್ತೊಂದೇನಿಲ್ಲ.
ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳು, ಜನಪ್ರಿಯ ವೈದ್ಯರು, ಈಗಾಗಲೇ ಡಾಕ್ಟರ್ ಎಂ ಜಯಂಕರ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತಿಸ್ತೇವೆ. ಸರ್ ಪ್ಲೀಸ್. ಸರ್ ವಾಸ್ತವಿಕ ಮಾತಾಡಬೇಕಂತ ಹೇಳಿದಾಗ ನಾವು ಉಜಿರೆಯಲ್ಲಿ ಮೊದಲ ಬಾರಿಗೆ ಮನಸ್ಸಿನ ಮೇಳ ಮಾಡ್ಬೇಕಂತ ಅನ್ಕೊಂಡಾಗ ನಮ್ಮ ಬೆನಕೆ ವೆಟ್ಸ್ ಹಾಗೆ ಬೀದರ್ ಮರವಂತಿ ಅವರ ಒಂದು ಒಟ್ಟಿಗೆ ಒಂದು ತಂಡವಾಗಿ ನಾವು ಮಾಡುವ ಅಂತ ಅನ್ಕೊಂಡಿದ್ದು. ಹಾಗೆ ರೋಟರಿ ಒಂದು ಅಧ್ಯಕ್ಷರ ಹತ್ರ ಮಾತಾಡಿದಾಗ ಅವರು ಸಿಂಗಾಪುರ ಮಳೆಗೆ ಎಲ್ಲ ಟೂರಲ್ಲಿ ಇದ್ರು. ಈ ಒಂದು ಮಾಸ್ ಫೋನ್ ಮಾಡಿ ಹೇಳಿದ್ಕೊಂಡೆ ಇಮಿಡಿಯೇಟ್ ಆಗಿ ಮಾಡುವ, ನಮ್ಮೂರಲ್ಲಿ ಮಾಡುವ ಅಂತ ಹೇಳಿ ಒಪ್ಪಿದ್ರು. ಹಾಗೆ ಸೆಕ್ರೆಟರಿ ಕೂಡ ಒಪ್ಪಿ ಒಂದು ಬಹುಶಃ ಆದ್ಮೇಲೆ ಅವರಿಗೂ ನೆನಪು ಹೋಗ್ತಿರ್ಬೇಕು, ಯಾಕಂದ್ರೆ ನಾವು ಬರ್ತೀವಿ ಅಂತ ಅವರಿಗೂ ಡೌಟ್ ಇತ್ತು. ಆದ್ರೆ ಇವೆಂಟ್ ಇವೆಂಟ್ ಒಂದು ಮಾಡ್ತೇವೆ ಅಂತ ಹೇಳಿದ್ಮೇಲೆ 100% ನಾವು ಮಾಡೇ ಮಾಡ್ತೀವಿ. ಎಷ್ಟೇ ಲೇಟ್ ಆದ್ರೂ ಎಷ್ಟೇ ಬೇಗ ಆದ್ರೂ ನಾವು ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರಥಮವಾಗಿ ರೋಟರಿ ಕ್ಲಬ್ ನ ನನ್ನ ಆತ್ಮೀಯರಿಗೆ ಬಹುಶಃ ಪ್ರಕಾಶ್ ಅವರು ಹಾಗೆ ನಮ್ಮ ರೋಟರಿಯ ಸೆಕ್ರೆಟರಿ ಆಗಿರುವ ಡಾಕ್ಟರ್ ದಯಾಕರ್ ಅವರಿಗೆ ಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಒಂದು ಸಹಕಾರದಿಂದ ಇಷ್ಟೊಂದು ದೊಡ್ಡ ಮೇಳ ಮಾಡ್ಲಿಕ್ಕೆ ಹಾಗೆ ಪ್ರೇರಣಾ ಸಂಜೀವಿನಿ ಸಂಘ ಉಜಿರೆ ಬಹುಶಃ ವಿರುದ್ಧ ಗೌಡ ಅವರು ಅತಿ ಹೆಚ್ಚು ಉಜಿರೆಯಲ್ಲಿ ಯಾರನ್ನು ಮೊಬೈಲ್ ಅಲ್ಲಿ ಕೇಳಿದ್ರು ನಾವು ಹೋದಾಗ ಸ್ಟೇಟಸ್ ಅಲ್ಲಿ ಅವ್ರು ಹಾಕಿದ್ದಾರೆ, ಇವ್ರು ಹಾಕಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ, ಗ್ರೂಪ್ ಅಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ರೋಟರಿ ಜೊತೆಗೆ ಪ್ರೇರಣಾ ಸಂಘ ಸಂಸ್ಥೆ ಬಹುಶಃ ಮಹಿಳಾ ಸದಸ್ಯರು ಎಲ್ಲಾ ಕಡೆ ಪ್ರಚಾರ ಮಾಡಿ ಈ ಒಂದು ಮೇಳವನ್ನ ಆರಂಭದಲ್ಲೇ ನಮ್ಗೆ ಯಶಸ್ವಿ ಮಾಡಿಕೊಟ್ರು. ಯಾಕಂದ್ರೆ ನಾವು ಕಳೆದ 4 ದಿನಗಳಿಂದ ಈ ಪ್ರಚಾರಕ್ಕೆ ಬಂದಿತ್ತು. 4 ದಿನಗಳ ಬಂದು 1 ತಿಂಗಳ ಹಿಂದೆ ಬಂದು ಪ್ರಚಾರ ಮಾಡಿದ್ರೆ ಆ ಮಟ್ಟಿಗೆ ನಮಗೆ ಪ್ರಚಾರದ ಒಂದು ಶಕ್ತಿ ಸಿಕ್ಕಿತ್ತು. ನಿಮಗೆ ನನ್ನ ಬೆನಕೆ ವೆಟ್ಸ್ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಹಾಗೆ ನಮ್ಮ ಬೆನಕೆ ವೆಟ್ಸ್ ತಂಡ ಭಾಸ್ಕರ್ ಪೂಜಾರಿ ಹಾಗೆ ಸಂದೇಶ್ ಪುತ್ರ ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಹಾಗೆ ಸತೀಶ್, ಹಾಗೆ ನಮ್ಮ ಭಾರತ್ ಶೆಟ್ಟಿ ಬೈಕಾಡಿ, ಹಾಗೆ ಮನವಂತಿ ಈವೆಂಟ್ಸ್ ನ ಶ್ರೀಧರ್ ಮನವಂತಿ ಅವರು ಕೂಡ ನಮಗೆ ತುಂಬಾ ಸಹಕಾರ ಇಲ್ಲಿ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಸ್ವಾಗತವನ್ನ ಕೋರಿರುವ ನಮ್ಮ ಆತ್ಮೀಯರಿಗೆ ಕೂಡ ಸ್ವಾಗತ. ಹಾಗೆ ಪ್ರಾಸ್ತಾವಿಕ ಮಾತಾಡ್ಬೇಕಂತ ಹೇಳಿದ್ರೆ ರೋಟರಿ, ನಾನು ಕೂಡ ಫಾಸ್ಟ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಅಲ್ಲಿ. ನಾನು ಯಾವುದೇ ಊರಲ್ಲಿ ಹೋದ್ರು ಕೂಡ ಪ್ರಥಮವಾಗಿ ರೋಟರಿ ಸಂಸ್ಥೆ ಒಟ್ಟಿಗೆ ಜಂಟಿಯಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನೋಡ್ತೀವಿ. ಯಾಕಂದ್ರೆ ನಮ್ಮ ಕುಟುಂಬ ನಮ್ಮ ರೋಟರಿ ಬಂದ್ರೆ ನಮ್ಗೊಂದು ಖುಷಿ. ಬಹುಶಃ 90% ಎಲ್ಲ ಕಾರ್ಯಕ್ರಮಗಳು ರೋಟರಿ ಸಂಸ್ಥೆಗಳಿಗೆ ಆಗಿದೆ. ಬ್ರಹ್ಮಾವರ ಹಲಸು ಮೇಳ, ಉಜಿರೆ, ಆಮೇಲೆ ಈ ನಮ್ಮ ಕಾರ್ಕಳ, ಆಮೇಲೆ ಶಿವಮೊಗ್ಗ ಮುಂದಿನ ವಾರದಲ್ಲಿ, ಸಾಗರದಲ್ಲಿ, ಮೊದಲು ಮುಂದಿನ ವಾರದಲ್ಲಿ ಎಲ್ಲ ಕಡೆ ಕೂಡ ರೋಟರಿ. ಯಾಕಂದ್ರೆ ರೋಟರಿ ಅಂದ್ರೆ ನಿಸ್ವಾರ್ಥ ಸಂಸ್ಥೆ. ನಮ್ಮ ಕೆಲಸದ ಜೊತೆಗೆ ಒಂದು ಸಮಾಜಕ್ಕೆ ಸೇವೆ ಕೊಡುವ ಸಂಸ್ಥೆ ನಮ್ಮ ಜೊತೆ ಇದ್ದಾಗ ನಮ್ಮ ಮೇಲೆ ಕೂಡ ಅಪರದ ಪ್ರಚಾರ ಆಗುತ್ತೆ ಅಂತ ಹೇಳಿ ನಾವು ರೋಟರಿ ಸಂಸ್ಥೆ ಆಯ್ಕೆ ಮಾಡಿದ್ದೀವಿ. ಬಹುಶಃ ಈ ಉಜಿರೆ ಹೊರತಂಗಡಿ ರೋಟರಿ ಕೂಡ ನಮ್ಗೆ ಸಹಕಾರ ನೀಡ್ತಿದೆ. ಹಾಗೆ ಹಲಸು ಮೇಳದ ಬಗ್ಗೆ ನಾವು ಯಾಕೆ ಹಲಸು ಮೇಳ ಮಾಡ್ತಾ ಇದ್ದೀವಿ, ನಾನು ಕೂಡ ಸದ್ಗುರು ಆಯೋಗ ಸಂಸ್ಥೆಯ ಒಂದು ಮಾರ್ಕೆಟ್ ಮಾಡುವಾಗ ನಾನು ಕೂಡ ಒಂದು ಸ್ಟಾಲ್ ಹಾಕ್ತಿದ್ದೆ ಎಲ್ಲ ಕಡೆ. ಭಾಸ್ಕರ ಪೂಜೆಯವರು ಕೂಡ ಸ್ಟಾಲ್ ಹಾಕ್ತಾ ಇದ್ರು, ಆರ್ಟಿಫಿಕಲ್ಸ್ ಇದು. ನಮ್ಮ ಮನಸ್ಸಿ ಬಂದದ್ದು ಅಂತ ಹೇಳಿದ್ರೆ ನಾವ್ಯಾಕೆ ಇವೆಂಟ್ ಮಾಡಬಾರ್ದು. ಕೆಲವು ಕಡೆ ಇವೆಂಟ್ ಒಳ್ಳೆ ವ್ಯಾಪಾರ ಆಗ್ತಿತ್ತು, ಕೆಲವು ಕಡೆ ನಾವು ದುಡ್ಡು ಕೊಟ್ಟು ಹಾಗೆ ಕೊಟ್ಟು ಬರ್ತಾ ಇತ್ತು, ವ್ಯಾಪಾರ ಆಗದೆ. ಕೆಲವು ಕಡೆ ಪ್ರಚಾರನೆ ಮಾಡದೆ ಆಯೋಜನೆ ಮಾಡ್ತಾ ಇದ್ವಿ. ಈ ತರ ಮಾಡುವಾಗ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಮನ್ಸಲ್ಲಿ ಬಂದಾಗ 5 ವರ್ಷಗಳ ಹಿಂದೆ ಬ್ರಹ್ಮಾವರ ಹಲಸು ಮೇಳ ಪ್ರಥಮ ಕಲ್ಪನೆ ಬಂದಿತ್ತು. ಬಹುಶಃ ಬ್ರಹ್ಮಾವರ ಹಲಸು ಮೇಳವನ್ನು ದೊಡ್ಡ ಮಟ್ಟದ ಮೇಳವಾಗಿ ಬೆಳೆದಿದ್ದ ರಾಜ್ಯದಲ್ಲೇ ಹೆಸರುವಾಸಿ ಮೇಳ ಆಗಿದೆ. ಅದಾದ್ಮೇಲೆ ಕಳೆದ 2 ವರ್ಷ ಹಿಂದೆ ನಾನು ಭಾಸ್ಕರ್ ಪೂಜಾರಿಯವರು ಒಟ್ಟಿಗೆ ಭಟ್ಕಳದಲ್ಲಿ ಮೊದಲ ಬಾರಿಗೆ ಮೇಳ ಮಾಡಿದ್ದು. ಅದಾದ್ಮೇಲೆ 20ಕ್ಕೂ ಹೆಚ್ಚು ಮೇಳ ಮಾಡಿದೀವಿ. 20ಕ್ಕೂ ಹೆಚ್ಚು ಈ 1 ವರ್ಷದಲ್ಲಿ ಎಲ್ಲಾ ಮೇಳ ಕೂಡ ಸಕ್ಸಸ್ಫುಲ್ ಆಗಿದೆ ಅಂತ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಒಂದು ಉದ್ದೇಶ ಏನಂತ ಹೇಳಿದ್ರೆ ಹೆಚ್ಚಿನ ಪ್ರಚಾರ. ನಾವೆಲ್ಲೇ ಹೋದ್ರು ಯಾವುದೇ ಪ್ರಚಾರದಲ್ಲಿ ನಾವು ಹಿಂದೆ ಇಡಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಚಾರ ಮಾಡ್ಲಿಕ್ಕೆ ನೋಡ್ತೀವಿ, ಪ್ರತಿಯೊಬ್ಬರಿಗೆ ಮುಖ್ಯವಾಗಿ ಮಾಡ್ತೀವಿ. ಬೆನಕೆ ವೆಟ್ಸ್ ಪ್ರಚಾರ ಬೆನಕೆ ವೆಟ್ಸ್ ಇಂಥ ಒಂದು ಸಂಸ್ಥೆ ಲೋಕಲ್ ನಮ್ಮ ಆಯೋಜನೆ ಒಟ್ಟಿಗೆ ಸಹಕಾರ ತಗೊಂಡ ಹಾಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಹಲಸಿನ ಉತ್ಪನ್ನಕ್ಕೆ ನಾವು ಯಾಕೆ ಪ್ರಚಾರ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಹಲಸು ನಾವು ಇಲ್ಲೆಲ್ಲ ನಾವು ಬಂದಿರುವಾಗೆಲ್ಲ ಬಿಂದು ಹೋಗ್ತಿತ್ತು.
ನಾವಾಗ ಹೊರತಿರ್ತಾ ಇತ್ತು, ಬಿದ್ದೋಗ್ತಾ ಇತ್ತು. ಈಗ ಹಾಗಲ್ಲ. ಬಹುಶಃ ಹಲಸಿನ ಉತ್ಪನ್ನಗಳ ಚಿಪ್ಸ್ ಆಗಿರ್ಬೋದು, ಇಲ್ಲಿನ 50ಕ್ಕಿಂತ ಹೆಚ್ಚು ಉತ್ಪನ್ನಗಳ ಹಲಸು ಹಣ್ಣಿನಿಂದ ಆಗಿದೆ. ಎಲ್ಲಾ ಹಲಸಿನ ಮರಗಳನ್ನ ಕೆಲವರು ಒಂದು ವರ್ಷಕ್ಕೆ ತಗೊಳ್ತಾರೆ, ಒಂದು 1,000 ಮರ 2,000 ಮರ ತಗೊಳ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಆ ರೈತರಿಗೆ ಡೈರೆಕ್ಟ್ ಆಗಿ ಹಲಸಿನ ಹಣ್ಣನ್ನ ಅವ್ರು ಮಾರ್ಕೆಟ್ ಮಾಡಿದ್ರು ಕೂಡ ಈ ಹಲಸಿನ ಉತ್ಪನ್ನ ಮಾರ್ಕೆಟ್ ಮಾಡುವವರು ಅವರನ್ನ ತಗೊಂಡು ಇನ್ನು ಮುಂದಿನ ವರ್ಷಗಳಲ್ಲಿ ಬಹುಶಃ ಯಾವ ಹಲಸಿನ ಮರದಲ್ಲೂ ಕೂಡ ಹಲಸಿನ ಗಿಡದಿಂದ ಹಾಳಾಗಬಾರದು. ಆ ಲೆವೆಲ್ಗೆ ನಾವು ಹಲಸನ್ನ ಪ್ರಚಾರ ಮಾಡ್ಲಿಕ್ಕೆ ಜನ ಸೇವೆಂಟ್ಸ್ ರೆಡಿ ಆಗಿದ್ದೀವಿ. ಹಾಗೆ ನಿಮ್ಗೆ ಅನ್ಸ್ಬೋದು ಹಲಸಿನ ಮೇಳ ಜೊತೆಗೆ ಈ ಉತ್ಪನ್ನಗಳು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲೆಲ್ಲ ಇರುವವರು ಸಣ್ಣ ಸಣ್ಣ ವ್ಯಾಪಾರಸ್ಥರು. ಇವರ ಒಂದು ಉತ್ಪನ್ನ ಮಳೆಗಾಲದಲ್ಲಿ ಆಕ್ಚುಲಿ ಇವೆಂಟ್ ಆಗುದಿಲ್ಲ. ಸಂತೆ ವ್ಯಾಪಾರ ಅಂತ ಆಗಿರ್ಬೋದು, ಬೇರೆ ಎಲ್ಲ ವ್ಯಾಪಾರಗಳು ನಮ್ಮ ಬೇರೆ ತಿಂಗಳಲ್ಲಾಗಿತ್ತು. ಸಣ್ಣ ಸಣ್ಣ ಉದ್ಯಮಿದಾರರಿಗೆ ಈ ಜೂನ್ನಿಂದ ಆಗಸ್ಟ್ವರೆಗೆ ಬಹುಶಃ ಯಾವುದೇ ಮೇಳಗಳು ಇರುವುದಿಲ್ಲ. ಇಂಥ ಒಂದು ಮೇಳಗಳನ್ನ ನಾವು ಮಳೆಗಾಲದಲ್ಲಿ ಮಾಡಿದಾಗ ಅವರ ಉತ್ಪನ್ನ ಕೂಡ ವೇದಿಕೆ ಕೊಡ್ಬೋದು, ಸ್ವದೇಶಿ ಉತ್ಪನ್ನ ಕೂಡ ಒಂದು ವೇದಿಕೆ ಸಿಗ್ತದೆ ಅಂತ ಹೇಳಿ ನಾವು ಈ ಮೇಳಗಳನ್ನ ಹಲಸು ಮತ್ತು ಹಣ್ಣು ಮೇಳ ಜೊತೆಗೆ ಇನ್ನಿತರ ಉತ್ಪನ್ನ ಮೇಳವಾಗಿ ಪರಿವರ್ತನೆ ಮಾಡಿ ಎಲ್ಲರಿಗೂ ಕೂಡ 80ಕ್ಕೂ ಹೆಚ್ಚು ಪಾಲ್ಗೊಂಡಿದ್ದಾರೆ. ಇಲ್ಲಿ 80ಕ್ಕಿಂತ ಹೆಚ್ಚು ಪಾಲ್ಗಳು ಉಜಿರೆಯ ಒಂದು ಮಣ್ಣಿನಲ್ಲಿದೆ. ನೀವೆಲ್ಲ ಈ ಮೇಳವನ್ನ ಪ್ರಚಾರ ಮಾಡಿ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕೊಂಡು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ಕೊಡಿ. ಎದುರುಗಡೆ ಸೆಲ್ಫಿ ಸ್ಟ್ಯಾಂಡ್ ಅನ್ನು ಮಾಡಿದ್ವಿ, 10 ಸೆಲ್ಫಿ ಸ್ಟ್ಯಾಂಡ್. ರೋಟರಿಯ ಪ್ರೀತಿ ಸದಸ್ಯರು, ನಮ್ಮ ಸಂಜೀವಿ ಸಂಘದ ಪ್ರೀತಿ ಸದಸ್ಯರು ನಿಮ್ಮ ಗ್ರೂಪ್ಗಳಲ್ಲಿ ಸೆಲ್ಫಿ ಸ್ಟ್ಯಾಂಡ್ ಅಲ್ಲಿ ಒಂದು ಫೋಟೋ ಹಾಕಿ ಕುದುರೆ ಮೇಳದ ಬಗ್ಗೆ ಪ್ರಚಾರ ಮಾಡಿ ನನ್ನ ಆತ್ಮೀಯ ಎಲ್ಲ ನಮ್ಮ ನಂಬಿ ಬಂದ ವೆಂಡರ್ಸ್ಗೆ ಪ್ರೀತಿ ಸ್ವಾಗತವನ್ನ ಕೊಡ್ತಿದ್ದೀನಿ. ಯಾಕಂದ್ರೆ ನಮ್ಮನ್ನ ಬಿಡುವು ಮಾಡಿ ಪ್ರತಿ ವಾರ ಕೂಡ ನಮ್ಮನ್ನ ನೀವು ಬಿಡುವು ಮಾಡಿ ಬರ್ತಾ ಇದ್ದೀರಿ. ಮುಂದಿನ ಕೆಲವು ವಾರಗಳು ನಿಮ್ಮ ದೊಡ್ಡ ದೊಡ್ಡ ಮೇಳ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಕುದುರೆ ಮೇಳದ ಕೂಡ ನಿಮಗೆಲ್ಲ ಒಳ್ಳೆದಾಗ್ಲಿ. ಈ